ಇವತ್ತು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ಹೋರಾಟ ಮಾಡ್ಕೊಂಡು ಹೋರಾಟದಿಂದಲೇ ನಮ್ಮ ಜೀವನ ನಡೆಸಬೇಕು ಅಂತ ಹೇಳಿದ್ದಾರೆ. ನಾವು ಈ ದೇಶದ ಪ್ರಜೆಗಳು ಅಲ್ವೇ ಅಲ್ಲ, ಅಲ್ಪಸಂಖ್ಯಾತರು, ನಂತರ ದಲಿತರು, ನಂತರ ಹಿಂದೊಂದು ಮಾಡಕ್ಕೆ ಹೊರಟಿದ್ದಾರೆ. ಅದರ ಬ್ಯಾಕ್ ಡೋರ್ ಎಂಟ್ರಿನೇ ಇವತ್ತಿನ SIR. ಯಾವ ಸಮುದಾಯಕ್ಕೆ ನಾಯಕತ್ವ ಇರೋದಿಲ್ವೋ ಆ ಸಮುದಾಯ ಅನಾಥ ಆಗುತ್ತೆ. ಅನಾಥವಾದಂಥ ಸಮುದಾಯ ಒಂದು ನ್ಯೂನ್ಯತೆಯಿಂದ ಲಕ್ಕ ಹೊಡೆದ ರೀತಿಯಲ್ಲಿ ಬದುಕುವ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಹುನ್ನಾರಗಳು ದೇಶದ ಉದ್ದಗಲಕ್ಕೂ ನಡೀತಾ ಇದ್ದಾವೆ. ರೈಟ್ ಟು ವರ್ಕ್ ಅಂಡ್ ರೈಟ್ ಟು ಲಿವ್ ಈಸ್ ಅವರ್ ರೈಟ್. ಈಸ್ ಅವರ್ ರೈಟ್. ದಿ ರೈಟ್ಸ್ ಆರ್ ಬೀಯಿಂಗ್ ಟೇಕನ್ ಅವೇ ಬೈ BJP ಗವರ್ಮೆಂಟ್. ದಲಿತ ಸಂಘಟನೆಯ ಹೋರಾಟ ಹೊಸದೇನಲ್ಲ, 100 ವರ್ಷಗಳ ಇತಿಹಾಸ ಹೊಂದಿರೋದು. 1924ನೇ ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ಶೋಷಿತ ವರ್ಗಗಳ ಹಕ್ಕಿಗಾಗಿ ಬಹಿಷ್ಕೃತ ಹಿತಕಾರಣಿ ಸಭೆಯನ್ನು ಸ್ಥಾಪನೆ ಮಾಡಿದರು. ಬ್ಯಾಕ್ ಇನ್ 1924 ಬಹಿಷ್ಕೃತ ಹಿತಕಾರಣಿ ಸಭೆ. ಎಲ್ಲ ಶೋಷಿತ ವರ್ಗಗಳು ಒಗ್ಗಟ್ಟಾಗಿ ಒಂದು ಬಾಂಬ್ ರೀತಿಯಲ್ಲಿ ಕೆಲಸ ಮಾಡಿ ಜನರನ್ನು ಸಂಘಟಿಸಿ ಶಿಕ್ಷಿತರನ್ನಾಗಿ ಮಾಡಿ ಸಂಘಟನೆ ಮಾಡಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ 100 ವರ್ಷಗಳ ಹಿಂದೆ ಬಹಿಷ್ಕೃತ ಹಿತಕಾರಣಿ ಸಭೆಯನ್ನು ಮಾಡಿ ನಮಗೆ ಹೋರಾಟದ ಮಂತ್ರವನ್ನು ಕೊಟ್ಟಿದ್ದಾರೆ. 1925ನೇ ಇಸ್ವಿನಲ್ಲಿ 1 ವರ್ಷದ ನಂತರ ಭಾರತ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಹುಟ್ಟಿತು. 1925ನಲ್ಲಿ RSS ಜನ್ಮ ತಾಳ್ತು. 1925ಅಲ್ಲಿ ನಮ್ಮ ಹಕ್ಕುಗಳಿಗೆ, ನಮ್ಮ ಸ್ವಾಭಿಮಾನದ ಬದುಕಿಗೆ, ನಮ್ಮ ಶಿಕ್ಷಣಕ್ಕೆ, ಸಮಾನತೆಗೆ, ಸೋದರತ್ವಕ್ಕೆ ಹೋರಾಟಕ್ಕಾಗಿ ಬಹಿಷ್ಕೃತ ಹಿತಕಾರಣಿ ಸಭೆ. ಈ ಎರಡು ಹುಟ್ಟಿನ ತಾತ್ಪರ್ಯಗಳು ನಮಗೆ ಅರ್ಥ ಆದಾಗ ನಮ್ಮ ಕೆಲಸ ಏನು ಅನ್ನೋದು ಗೊತ್ತಾಗುತ್ತೆ. ದಲಿತ ಸಂಘಟನೆಗಳು ಜನ್ಮ ಎತ್ತಿ 4 ದಶಕಗಳು ಉರುಳೋದು. ಬಹುಶಃ ಸಾಹಿತ್ಯ ಪ್ರಕರಣ ಬಸವಲಿಂಗಪ್ಪನವರು ಹೋರಾಟದಲ್ಲಿ ಪ್ರಾರಂಭ ಆದಂಥ ಉದ್ಭವ ಆದಂಥ ದಲಿತ ಸಂಘಟನೆ ಸುಮಾರು 5-6 ದಶಕಗಳನ್ನು ಕಳೆದೋಗಿದೆ. ಈಗ ಇದು ಸುಮಾರು 60 ವರ್ಷದ ಯೌವನವನ್ನು ಪಡೆದಿರ್ತಕ್ಕಂಥ ಸಂಘಟನೆ ಮಾಗಿದೆ. ನಿನ್ನೆ ಪ್ರಜಾವಾಣಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಣಿಯನ್ನು ನೋಡಿದ್ದೀರಿ. ಪ್ರಜಾಪ್ರಭುತ್ವ ಅನ್ನೋ ಅಧಿಕಾರ ಬಂಡವಾಳಶಾಹಿಗಳ ಕೈಯಲ್ಲಿದ್ದರೆ ನಾವು ಯಾವಾಗಲೂ ಗುಲಾಮರಾಗೇ ಬದುಕಬೇಕು ಅಂತ ಹೇಳಿದ್ದಾರೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನಿನ್ನೆ ಪ್ರಜಾವಾಣಿ ಓದಿರ್ಬೋದು ನಮ್ಮ ಸ್ನೇಹಿತರು ಅನೇಕ ಜನ. ಸುಬ್ಬು ನೋಡಿದ್ರಲ್ವಾ? ಇವತ್ತು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ಹೋರಾಟ ಮಾಡ್ಕೊಂಡು ಹೋರಾಟದಿಂದಲೇ ನಮ್ಮ ಜೀವನ ನಡೆಸಬೇಕು ಅಂತ ಹೇಳಿದ್ದಾರೆ ಇವತ್ತಿನ ಪ್ರಜಾವಾಣಿಯಲ್ಲಿ. ಅಂದರೆ ನಮ್ಮ ಜೀವನ ಹೋರಾಟದಿಂದಲೇ ಸಾಗಬೇಕು. ಯಾಕೆ ಅಂದರೆ ಭಾರತ ದೇಶದಲ್ಲಿ ರಾಜಕೀಯ ಅಧಿಕಾರ ಇನ್ನೂ ಯೋಗ್ಯರು, ಸಮರ್ಥರು, ವಿವೇಚನ ಕೈಯಲ್ಲಿರುವವರ ಕೈಯಲ್ಲಿ ಸಿಕ್ಕಿಲ್ಲ. ನನಗೇನು ಭಯ ಇಲ್ಲ. ಅಧಿಕಾರದಲ್ಲಿದ್ದಾಗ ಸ್ವಲ್ಪ ಮಾತಾಡಬೇಕು, ಅಧಿಕಾರ ಇಲ್ದಾಗ ಜೋರು ಮಾತಾಡಬೇಕು, ಏನೂ ಇಲ್ಲ. ಇಲ್ಲಿದ್ದರೂ ಅದೇ ಮಾತು, ಅಲ್ಲಿಗೋದ್ರೂ ಅದೇ ಮಾತು. ದಿ ಫ್ಯಾಕ್ಟ್ ರಿಮೈನ್ಸ್ ದಿ ಸೇಮ್. ದಿ ಫ್ಯಾಕ್ಟ್ ವಿಲ್ ನೆವರ್ ಚೇಂಜ್. ಇಶ್ಯೂ ವಿಲ್ ನೆವರ್ ಚೇಂಜ್. ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಾದ್ರೆ ನಾವು ದೃಢವಾಗಿ ನಮ್ಮ ನಿಲುವನ್ನು ಪ್ರದರ್ಶನ ಮಾಡಲೇಬೇಕಾಗುತ್ತೆ. ನಮ್ಮ ಹಕ್ಕುಗಳನ್ನು ಒತ್ತಾಯ ಮಾಡಲೇಬೇಕಾಗುತ್ತೆ. ಒತ್ತಾಯ ಮಾಡದಿದ್ದರೆ ಯಾರೂ ನಮಗೆ ಕೆಲಸ ಮಾಡೋದಿಲ್ಲ. ನೀವು ಒತ್ತಾಯ ಮಾಡಿದ್ರಿಂದನೇ ದಲಿತ ಸಂಘಟನೆಗಳು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ
SCP TSP ಕಾಯ್ದೆ ಜಾರಿಗೆ ಬಂತು. ಅದರ ನ್ಯೂನತೆಗಳನ್ನು ಆಮೇಲೆ ಚರ್ಚೆ ಮಾಡೋಣ, ಸರಿ ಮಾಡೋದು ಹೇಗೆ ಅಂತ ಕಾರ್ಯಕ್ರಮಗಳನ್ನು ಮಾಡೋಣ. ಆದರೆ ಆ ಕಾಯ್ದೆ ಜಾರಿಗೆ ಬರೋದಕ್ಕೆ ದಲಿತ ಸಂಘಟನೆಗಳ ಒಗ್ಗಟ್ಟಾದ ಆಗ್ರಹಪೂರ್ವಕವಾದಂಥ ಒತ್ತಾಯವೇ ಮೂಲ ಕಾರಣ. ಅದರ ಜೊತೆಗೆ ಕಾಂಟ್ರಾಕ್ಟಲ್ಲಿ ರಿಸರ್ವೇಷನ್, KDBಲಿ 2 ಎಕರೆ ಜಮೀನನ್ನು ಕೊಡಬೇಕು, ಉದ್ಯೋಗಿಗಳನ್ನು ಮಾಡಬೇಕು, ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು, ಮೀಸಲಾತಿ ಮುಂಬಡ್ತಿಯಲ್ಲಿ ಮೀಸಲಾತಿ ಕೊಡಬೇಕು. ಈ ಎಲ್ಲ ಹೋರಾಟಗಳ ಜೊತೆಗೆ ಉಳುವವನೇ ಭೂಮಿಯ ಒಡೆಯ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಕಡ್ಡಾಯವಾಗಿ ಕರಾರುವಕ್ಕಾಗಿ ಜಾರಿ ಆಗಬೇಕು ಅನ್ನೋ ಒತ್ತಾಯಗಳನ್ನು ಮಾಡಿದ್ದೀರಿ. ಇತ್ತೀಚೆಗೆ PTCL ಕಾಯ್ದೆಯ ವಿರುದ್ಧವಾಗಿ ಹೋರಾಟ ಮಾಡಿ ಅದಕ್ಕೆ ಕಾಯ್ದೆಯನ್ನು ಸಿದ್ದರಾಮಯ್ಯ ಸರ್ಕಾರ ತಂದರೂ ಇನ್ನೂ ಪರಿಣಾಮಕಾರಿಯಾಗಿ ಅರ್ಜಿದಾರರಿಗೆ ಈ ಭೂಮಿ ಲಭ್ಯ ಆಗ್ತಾ ಇಲ್ಲ. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ಗಳ ನಿರ್ಲಕ್ಷ್ಯ ಭಾವನೆಯಿಂದ ಅವರು ಉಳ್ಳವರ ಪರವಾಗೇ ತೀರ್ಮಾನ ಆಗ್ತಾ ಇದ್ದಾವೆ. ಅದಕ್ಕೆ ನಮ್ಮ ಪರಮೇಶ್ ಅವರು ಮಂತ್ರಿ ಆದ ತಕ್ಷಣವೇ ಅವರ ಮನೆಗೆ ಹೋದೆ, ನೀವು ಕಂದಾಯ ಮಂತ್ರಿ ಆಗಿದ್ದೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಡವರಿಗೆ ಶೂದ್ರರಿಗೆ ಭೂಮಿ ಕೊಡೋದು, ಭೂಮಿ ಇರೋದು ಅಂದರೆ ಇಟ್ ಇಸ್ ಎ ಸೋಷಿಯಲ್ ಸ್ಟೇಟಸ್. ಲ್ಯಾಂಡ್ ಇಸ್ ಎ ಸೋಷಿಯಲ್ ಸ್ಟೇಟಸ್. ನನಗೆ ಭೂಮಿ ಇದೆ ಅಂದರೆ ನನಗೆ ಸಾಮಾಜಿಕ ಸ್ಥಾನಮಾನ ಇದೆ ಅಂತ ಅರ್ಥ, ಅಕಾರ್ಡಿಂಗ್ ಟು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ನೀವು ಕಡ್ಡಾಯವಾಗಿ ಸಭೆ ಕರೀರಿ, ಆಫೀಸರ್ ತಂಡ ಮಾಡಿ, PTCL ಕಾಯ್ದೆಯಲ್ಲಿ ಇರೋರ ಪರವಾಗಿ ತೀರ್ಮಾನಗಳಾಗ್ತಾ ಇದ್ದಾವೆ. ಸುಪ್ರೀಂ ಕೋರ್ಟ್ಗೆ ಹೋದ್ರೂ ನಿಲ್ತಾ ಇಲ್ಲ. ನಾನು ಕಪಿಲ್ ಸಿಬಲ್ ಅಂತವ್ರನ್ನ ನೇಮಿಸಿದ್ದೇನೆ ಅದು ವಾದ ಮಾಡೋಕ್ಕೋಸ್ಕರ. ಆದರೆ ಇಲ್ಲಿ ಹಂತದಲ್ಲೇ ತೀರ್ಮಾನ ಅರ್ಜಿದಾರನ ಪರವಾಗಿ ಆಗಬೇಕು ಅನ್ನೋ ಮಾತನ್ನು ಹೇಳಿ, ಅಗತ್ಯ ಬಿದ್ದರೆ ತಿದ್ದುಪಡಿ ತಂದು ಸ್ಪೆಷಲ್ ಲ್ಯಾಂಡ್ ಟ್ರಿಬ್ಯುನಲ್ ಹೆಂಗೆ ಮಾಡಿದ್ರು LRF ಕೇಸ್ಗಳನ್ನ ಆ ರೀತಿಯಲ್ಲಿ ಮಾಡಿ ಈ ಜನರಿಗೆ ಭೂಮಿ ಸಿಗೋದಲ್ಲಿ ಪೀಡಿಸಿ ಮಾಡಬೇಕು ಅಂತ ಹೇಳಿ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಸಲಹೆ ಕೊಟ್ಟಿದ್ದೇನೆ. ಅದು ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಒಂದು ನೆಕ್ಸ್ಟ್ ವೀಕ್ ಕರೆದು, ಅದು ಇಂಪಾರ್ಟೆಂಟು. ಮತ್ತು ಕೋಟ್ಯಾಂತರ ಜನರಿಗೆ ಕಂದಾಯ ಇಲಾಖೆ ಮುಖಾಂತರ ಪೆನ್ಷನ್ಸು, ಬೇರೆ ಪರಿಹಾರಗಳು, ಲ್ಯಾಂಡ್, PTCL ಕಾಯ್ದೆ, ದರಖಾಸ್ತು ಭೂಮಿ, ಈಗ ಅನೇಕ ವಿಷಯಗಳು ಅಲ್ಲಿ ಅಡಕೋ. ಜನರ ಜೀವನಕ್ಕೆ ಸಂಬಂಧಪಟ್ಟಂಥ, ವಿಶೇಷವಾಗಿ ಶೋಷಿತ ವರ್ಗಗಳ ಜೀವನಕ್ಕೆ ಸಂಬಂಧಪಟ್ಟಂಥ ಅನೇಕ ಸಂಗತಿಗಳು ಈ ಒಂದು ಕಂದಾಯ ಇಲಾಖೆಯಲ್ಲಿ ಇದೆ. ಅದರ ಜೊತೆಗೆ ಬೇರೆ ಬೇರೆ SCP TSPನಲ್ಲಿ ಗ್ಯಾರಂಟಿಗೆ ಹಣ ಹೋಗ್ತಾ ಇದೆ, ಆದರೆ ದತ್ತಾಂಶಗಳಿಲ್ಲ ಅಂತ ಹೇಳಿ ನಾನು ಅನೇಕ ಮೀಟಿಂಗ್ಗಳು ಹೇಳಿದ್ರು ಹಣಕಾಸಿನ ಇಲಾಖೆ ನಿರ್ಲಕ್ಷ್ಯ ಮಾಡ್ತಾನೇ ಇದ್ದಾರೆ. ಅದನ್ನು ಸರಿ ಮಾಡಿಸ್ಬೇಕು. ಅಟ್ಲೀಸ್ಟ್ ಸಿಂಗಲ್ ವಿಂಡೋ ಏಜೆನ್ಸಿ ಮಾಡದೇ ಇದ್ರೂ ಇಲ್ಲಿಗೆ ಫೂಲ್ ಅಮೌಂಟ್ ಕೊಟ್ಟು ಈ ಜನರನ್ನು ಮೇಲೆತ್ತುವಂಥ ಕೆಲಸ ಮಾಡಬೇಕು. ಅದರ ಮುಖಾಂತರ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು. ಅನೇಕ ಸುಧಾರಣೆಗಳನ್ನು ನಾನಿದ್ದ ಸಂದರ್ಭದಲ್ಲಿ ತಂದರೂ ಇನ್ನೂ ಪರಿಪೂರ್ಣವಾದಂಥ ಸುಧಾರಣೆಗಳು ಸಾಧನೆ ಮಾಡಲಿಕ್ಕೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಪುನರ್ ವಿಮರ್ಶೆಯ ಅಗತ್ಯ ಇದೆ. ಆ ಕಾರಣಕ್ಕೆ ಇವತ್ತು ಏನು ನೀವು ಬೇಡಿಕೆಗಳನ್ನು ಇಟ್ಟಿದ್ದೀರಿ, ಈ ಬೇಡಿಕೆಗಳು ಒಂದು ಕಡೆ ಆದರೆ ಭಾರತ ದೇಶದ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಅಪಾಯ ಬರುತ್ತೆ ಅಂತ ನೀವೇ ಹೇಳ್ತಾ ಹೋಗಿದ್ದೀರಿ. ನೀವೇ ಸಾರಿ ಹೇಳಿದಿರಿ, ಮೂಲೆ ಮೂಲೆಯಲ್ಲಿ ಸಭೆ ಮಾಡಿದಿರಿ, ರಾಜ್ಯದ ಉದ್ದಗಲಕ್ಕೂ ನನ್ನನ್ನು ಕರೆಸ್ಕೊಂಡು ಸಭೆ ಕಾಮಗಳು ನಿಮ್ಗೆ ಸೇರಿಸ್ಕೊಂಡಿದ್ದೀರಿ. ಆದರೆ ನಿಮ್ಮ ಹೋರಾಟದ ಪ್ರತಿಫಲ ಭಾರತ ದೇಶದ ಇತಿಹಾಸದಲ್ಲೇ ಕರ್ನಾಟಕ ಮೊದಲನಾದ ಮನೆ ಮನೆಗೆ ಸಂವಿಧಾನದ ಪೀಠಿಗೆಯನ್ನು ತಲುಪಿಸಿದಂಥ ಒಂದು ರಾಜ್ಯ ಸರ್ಕಾರ ಇದೆ ಅಂದರೆ ಅದು ಕರ್ನಾಟಕ ಸರ್ಕಾರ, HC ಮಾದೇವಪ್ಪ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇದು ಜಗದ್ವಿಖ್ಯಾತ ಆಯಿತು, ಗಿನ್ನಿಸ್ ದಾಖಲೆಗವಾಯಿತು. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ. ಪ್ರಜಾಪ್ರಭುತ್ವ ಇಲ್ಲದೆ ಹೋದರೆ ನಾವು ಪ್ರಾಣಿ ಪಕ್ಷಿಗಳಂತೆ ಬದುಕಬೇಕಾಗತ್ತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಆ ಕಾರಣಕ್ಕೆ
ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಆ ಕಾರಣಕ್ಕೆ ಬ್ರಿಟಿಷರು ಸ್ವತಂತ್ರವನ್ನು ಕೊಡುವ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ 2 ಉದಾಹರಣೆಗಳನ್ನು ಹೇಳಿದರು. ಆ ಉದಾಹರಣೆ ಒಂದು ಮಾಡ್ಕೆರೆ, ಇನ್ನೊಂದು ರಾಮಕಾಳ ಟೆಂಪಲ್ನ ಪ್ರವೇಶ. ಬ್ರಿಟಿಷರೇ, ನೀವು ಇರುವಾಗಲೇ, ನಿಮ್ಮ ಆಡಳಿತ ಇರುವಾಗಲೇ ಪ್ರವೇಶ ದೇವಸ್ಥಾನಕ್ಕೆ ಇಲ್ಲ, ಕೆರೆಯ ನೀರನ್ನು ಮುಟ್ಟುವಾಗಿಲ್ಲ. ನೀವು ಅಧಿಕಾರವನ್ನು, ಇವರು ಯಾರು ನಮ್ಮನ್ನು ತಡೆಗಟ್ತಾ ಇದ್ದಾರೆ ಅವ್ರ ಕೈಗೆ ಅಧಿಕಾರ ಕೊಟ್ಟರೆ ನಮ್ಮ ಪರಿಸ್ಥಿತಿ ಇನ್ನೇನಾಗುತ್ತೆ ಅಂತ ಹೇಳಿ ಬ್ರಿಟಿಷರಿಗೆ ಹೇಳಿದರು. ಆ ಸಂದರ್ಭದಲ್ಲಿ ವಿನ್ಸ್ಟನ್ ಚರ್ಚಿಲ್ ಬ್ರಿಟನ್ನ ಪ್ರಧಾನಮಂತ್ರಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದವನ್ನು ಕೇಳ್ತಾರೆ, ಎಲ್ಲರಿಗೂ ಮತದಾನದ ಹಕ್ಕು ಕೊಡಬೇಕು ಅಂತ ಹೇಳಿ. ಆವಾಗ ಕಂದಾಯ ಕಟ್ಟೋರಿಗೆ, ಶ್ರೀಮಂತರಿಗೆ, ರಾಜ ಮಹಾರಾಜರಷ್ಟೇ ಓಟ್ ಇದ್ದಿದ್ದು, ನಮ್ಗೆ ಯಾರು ಓಟ್ ಇರಲಿಲ್ಲ. ಆ ಸಂದರ್ಭದಲ್ಲಿ ವಿನ್ಸ್ಟನ್ ಚರ್ಚಿಲ್ ರವರು ಅಂಬೇಡ್ಕರ್ ವಾದವನ್ನು ಒಪ್ಪಿ ನಮ್ಮೆಲ್ಲರಿಗೂ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಈ ಮತದಾನದ ಹಕ್ಕನ್ನು ಕೊಡಿಸಿದ್ದು ಆಫ್ ದಿ ಪೀಪಲ್, ಬೈ ದಿ ಪೀಪಲ್, ಫಾರ್ ದಿ ಪೀಪಲ್, ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಅಂತ ಹೇಳಿ. ಈ ಉದ್ದೇಶ ಇವತ್ತು ಬುಡಮೇಲಾಗ್ತಾ ಇದೆ. 2ನೇ ಪ್ರಪಂಚದ ವಾರದ ನಂತರ ಅಂಬೇಡ್ಕರ್ ನಾಸಿ ಆಡಳಿತ ನೋಡಿದ್ರು, ಮುಸಲಾನಿ ಹಿಟ್ಲರ್ ಆಡಳಿತ ನೋಡಿದ್ರು. ನಾವು ಪ್ರಜಾಪ್ರಭುತ್ವ ಇಲ್ಲದೇನೆ ನಮ್ಮ ದೇಶ ನಡೆಸೋಕ್ಕಾಗಲ್ಲ ಅಂತ ಹೇಳಿ ನಮ್ಮೆಲ್ಲರಿಗೂ ಓಟಿನ ಹಕ್ಕನ್ನು ಕೊಟ್ಟಿದ್ದಾರೆ. ಆ ಓಟಿನ ಹಕ್ಕಿಗೆ ಇವತ್ತು ಗಂಡಾಂತರ ಬಂದಿದೆ. SIR ಮುಖಾಂತರ ವಿಶೇಷ ಮತದಾರರ ಪರಿಷ್ಕರಣೆ, ಹಲೋ ಸರ್, ವಿಶೇಷ ಮತದಾರರ ಪರಿಷ್ಕರಣೆ ಇದೇನು ಹೊಸ ವಿಚಾರ ಅಲ್ಲ. ಪರಿಷ್ಕರಣೆ ನಡೀತಾನೆ ಬರ್ತಾ ಇತ್ತು. ಆದರೆ ಇವತ್ತಿನ ಪರಿಷ್ಕರಣೆ ತನ್ನ BJP ಇಡನ್ ಅಜೆಂಡಾ ಇದೆಯಲ್ಲ, CAA NRC ಏನು ಹಿಂದೆ ತಂದಿದ್ರು, ನಾವೆಲ್ಲ ವಿರೋಧ ಮಾಡಿದ್ರು. ನಾವು ಈ ದೇಶದ ಪ್ರಜೆಗಳು ಅಲ್ವೇ ಅಲ್ಲ, ಅಲ್ಪಸಂಖ್ಯಾತರು, ನಂತರ ದಲಿತರು, ನಂತರ ಹಿಂದೆ ಮಾಡಕ್ಕೆ ಹೊರಟಿದ್ದಾರೆ. ಅದರ ಬ್ಯಾಕ್ ಡೋರ್ ಎಂಟ್ರಿನೇ ಇವತ್ತಿನ SIR. ನಿಮಗೆ ದಾಖಲಾತಿ ಕೊಟ್ಟರೆ ನಾನು ನಮ್ಮಪ್ಪಂದ ಹೇಳ್ಬೋದು, ನಮ್ಮ ತಾತಂದು ಹೇಳ್ಬೋದು, ನಮ್ಮ ಮುತ್ತಾತನ ಅಡ್ರೆಸ್ ಎಲ್ಲಿ ತರಲಿ, ಎಲ್ಲಿ ತಗೊಂಬಂದು ಕೊಡಲಿ. ಸೊ ಇದನ್ನು ಕೊಡದೇ ಇದ್ರೆ ನಿರಂತರವಾಗಿ ನಾವು ಶಾಶ್ವತವಾಗಿ ಪೌರತ್ವವನ್ನು ಕಳ್ಕೊಳ್ತೇವೆ. ಪೌರತ್ವ ಕಳ್ಕೊಂಡ್ಮೇಲೆ ನಮಗೆ ಬದುಕುವ ಹಕ್ಕಿದೆ. ನಾವು ಪ್ರಿಯಾಂಬಲ್ ಹೇಳ್ತೀವಲ್ಲ, ರೈಟ್ಸ್ ಅಂಡ್ ಫಂಡಮೆಂಟಲ್ ರೈಟ್ಸ್, ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲಿದೆ? ಎಲೆಕ್ಷನ್ ಕಮಿಷನ್ 1950 ಪ್ರಕಾರ ಅಕಾರ್ಡಿಂಗ್ ಟು ದಿ ಪೀಪಲ್ ರಿಪ್ರೆಸೆಂಟೇಷನ್ ಆಕ್ಟ್ ಪ್ರತಿಯೊಬ್ಬ ಪ್ರಜೆಯ ಮತದಾನದ ಹಕ್ಕನ್ನು ರಕ್ಷಣೆ ಮಾಡಬೇಕು. ಪ್ರತಿಯೊಂದು ಚುನಾವಣೆಯಲ್ಲೂ ತಪ್ಪದೆ ಮತವನ್ನು ಚಲಾಯಿಸಬೇಕು. ಅದನ್ನು ಬಿಟ್ಟು ಬಿಹಾರದಲ್ಲಿ ಏನಾಯಿತು, ವೆಸ್ಟ್ ಬೆಂಗಾಲ್ ಏನಾಯಿತು, ಮುಖ್ಯಮಂತ್ರಿ ಸ್ಟಾಲಿನ್ನೇ ಸೋತರು, ಪಿಣರಾಯಿ ಸೋತರು. ಈ ರೀತಿ ತನ್ನ ಅಧಿಕಾರವನ್ನು ಬಳಸಿ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕಿ ಸರ್ವಾಧಿಕ ಧೋರಣೆ ಮಾಡ್ತಾ ಒನ್ ನೇಷನ್ ಒನ್ ವೋಟ್, ಒನ್ ಎಲೆಕ್ಷನ್, ಒನ್ ನೇಷನ್ ಒನ್. ಎಲ್ಲಿದೆ ಕಾನ್ಸೆಪ್ಟು? ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಜೆಗಳ ಅಭಿಪ್ರಾಯಗಳು ವಿಭಿನ್ನವಾಗಿದ್ದಾವೆ ರಾಜ್ಯ ಮತ್ತು ಕೇಂದ್ರ ಸಮಸ್ಯೆಗೆ ಸಂಬಂಧಪಟ್ಟ. ಈ ರೀತಿಯ ಅಸಂವೈಧಾನಿಕವಾದಂಥ, ಪ್ರಜಾಸತ್ತಾತ್ಮಕ ಬಾಹಿರವಾದಂಥ ವಿಷಯಗಳನ್ನು ತುರುಕಿ ಪ್ರಜಾಪ್ರಭುತ್ವದ ಇಟ್ಟಿಗೆಯನ್ನು ಒಂದೊಂದಾಗಿ ಸಡಿಲ ಮಾಡ್ತಾ ಇದ್ದಾರೆ, ಒಂದೊಂದಾಗಿ ಸಡಿಲ ಮಾಡ್ತಾ ಇದ್ದಾರೆ. ಯಾವ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು, ವಾಕ್ ಚಾತುರ್ಯ ಇದೆ, ಹೋರಾಟ ಇದೆ, ಪ್ರಶ್ನಿಸುವ ಹಕ್ಕಿದೆ, ದುಡಿಯುವ ಹಕ್ಕಿದೆ, ಬದುಕುವ ಹಕ್ಕಿದೆ, ಎಲ್ಲವನ್ನ ಮಟ್ಟ ಹಾಕುವಂಥ ಕೆಲಸಕ್ಕೆ BJP ಸರ್ಕಾರ ಕೈ ಹಾಕ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಜಾಗೃತರಾದ ಮತದಾರರು, ಅತ್ಯಂತ ಜವಾಬ್ದಾರಿ ಇರತಕ್ಕಂಥ ಸಂಘಟನೆಗಳು ಎಚ್ಚರಿಕೆಯಿಂದ ರಾಜಕೀಯ ಪಕ್ಷವನ್ನೇ ನಂಬಿಕೊಳ್ಳದೇನೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಅಳಿವು ಉಳಿವು ಇರ್ತಕ್ಕಂಥದ್ದು ಈ ದೇಶದ ಸಾಮಾಜಿಕ ಚಳುವಳಿಗಳ ಮೂಲಕ
ಸಾಮಾಜಿಕ ಚಳುವಳಿಗಳು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವಂಥ, ಆಡಳಿತಾರೂಢರನ್ನು ಎಚ್ಚರಿಕೆಗೊಳಿಸುವಂಥ, ಸಂವಿಧಾನದ ಆಶಯಗಳನ್ನು ತಿಳಿ ಹೇಳುವುದರ ಮುಖಾಂತರ ನಮ್ಮ ದೇಶದ ಸಂವಿಧಾನದ ಮೂಲ ಆಶಯವಾದಂಥ ಸಮೃದ್ಧ ಭಾರತದ ನಿರ್ಮಾಣದ ಕನಸನ್ನು ನನಸು ಮಾಡುವಂಥ ಕೆಲಸಕ್ಕೆ ನಾವೆಲ್ಲ ತೊಡಗಬೇಕಾಗ್ತದೆ. ಅಧಿಕಾರ ಇರುತ್ತೆ, ಅಧಿಕಾರ ಬರುತ್ತೆ, ಆದರೆ ಹೋರಾಟದ ಮೂಲಕ ನಮ್ಮ ಬದುಕನ್ನು ರೂಪಿಸ್ಕೊಳ್ತಕ್ಕಂಥ ಅನಿವಾರ್ಯತೆ ನಮಗೆಲ್ಲ ಇದೆ. ಆದ್ದರಿಂದ ಈ ರಾಜ್ಯದ ಎಲ್ಲ ಸಾಮಾಜಿಕ ಸಂಘಟನೆಗಳು, ವಿಶೇಷವಾಗಿ ದಲಿತ ಸಂಘಟನೆಗಳು ರಾಜ್ಯದ ಮೂಲೆಯಿಂದ ಬಂದು 2 ದಿನದಲ್ಲಿ ದೊಡ್ಡ ಸಭೆಯನ್ನು ಮಾಡಿ ಆಕ್ರೋಶಭರಿತವಾದಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಮುದಾಯದ ನಾಯಕತ್ವವನ್ನು ಕಿತ್ತಾಗದ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕಂಥ ಜವಾಬ್ದಾರಿ ಇದೆ. ಯಾವ ಸಮುದಾಯಕ್ಕೆ ನಾಯಕತ್ವ ಇರೋದಿಲ್ವೋ ಆ ಸಮುದಾಯ ಅನಾಥ ಆಗುತ್ತೆ. ಯಾರೋ ಮಂತ್ರಿ ಆಗ್ಬೋದು, ಆಗದೆ ಇರಬಹುದು, ಆದರೆ ಯಾವ ಸಮುದಾಯಕ್ಕೆ ನಾಯಕತ್ವ ಇಲ್ಲ ಆ ಸಮುದಾಯ ಖಂಡಿತವಾಗಿ ಅನಾಥ ಆಗುತ್ತೆ. ಅನಾಥವಾದಂಥ ಸಮುದಾಯ ಒಂದು ನ್ಯೂನ್ಯತೆಯಿಂದ ಲಕ್ಕ ಹೊಡೆದ ರೀತಿಯಲ್ಲಿ ಬದುಕುವ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಹುನ್ನಾರಗಳು ದೇಶದ ಉದ್ದಗಲಕ್ಕೂ ನಡೀತಾ ಇದ್ದಾವೆ. ಈ ಇಲ್ಲಿನಲ್ಲಿ ಇವತ್ತು ದಲಿತ ಸಂಘಟನೆಗಳು ಎಚ್ಚೆತ್ತು ಅತ್ಯಂತ ಕಠಿಣವಾದಂಥ ಒಳ ಮೀಸಲಾತಿಯ ವಿಷಯವನ್ನು ಅಂಬೇಡ್ಕರ್ ಅವರು ಹೇಳಿದಂಥ ಎಲ್ಲರೂ ಒಗ್ಗಟ್ಟಾಗಿರ್ತಕ್ಕಂಥ ಮಂತ್ರ, ದಲಿತ ಸಂಘಟನೆ ಮಾಡಿದ ನಮ್ಮ ಒಗ್ಗಟ್ಟು ಬೇರೆಯವರ ಕೈಗೆ ಸಿಗಬಾರದು ಅಂತ ಹೇಳಿ ಯಾರು ಎಷ್ಟೇ ಟೀಕೆ ಮಾಡಿದ್ರು, ಎಷ್ಟೇ ಬೈದ್ರೂ ಎಲ್ಲವನ್ನು ಸಹಿಸಿಕೊಂಡು ಮಾತೇ ಆಡ್ದೇನೆ ಎಲ್ಲರಿಗೂ ಅನ್ವಯವಾಗಿರತಕ್ಕಂಥ ಸೂತ್ರವನ್ನು ನಿಮಗೆ ಕೊಟ್ಟಿದ್ದೇವೆ. ಇದರಿಂದ ಯಾರಿಗೂ ಲಾಭ ಆಗಲಿ ನಷ್ಟ ಆಗಿಲ್ದೇ 101 ಸಮುದಾಯಗಳು ಒಗ್ಗಟ್ಟಾಗಿ ಇರ್ತಕ್ಕಂಥ ಪ್ರಯತ್ನಗಳು ಮುಂದುವರಿಬೇಕು. ಎಲ್ಲ ಜನ ಸಮುದಾಯಗಳು ಬದಲಾವಣೆಯನ್ನು ಮಾಡಲಿಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಯೋಜನೆಗಳು ಅತ್ಯಂತ ಫಲಪ್ರದವಾಗಿ ಜಾರಿ ಆಗಬೇಕು, ಭೂಮಿ ಮಂಜೂರಾಗಬೇಕು. ಈಗ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಸರ್ಕಾರ ಜೊತೆ ಈಗಾಗಲೇ ಉಪಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ತಮ್ಮನ್ನೆಲ್ಲ ಕರೆದು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳನ್ನ ಪ್ರತ್ಯೇಕವಾಗಿ ನಾನು ಮಂತ್ರಿ ಆದ 2 ದಿನದಲ್ಲಿ ಭೇಟಿಯಾಗಿ ನೀವು ನಿವೇದಿಸಿದ ಅನೇಕ ವಿಷಯಗಳನ್ನು ಅವರ ಗಮನಕ್ಕೆ ತಂದಿದ್ದೇನೆ. ಈ ಎಲ್ಲರ ಸಂಗ್ರಹವನ್ನು ತೆಗೆದುಕೊಂಡು ಹೋರಾಟಗಳ ಮೂಲಕ ಅತ್ಯಂತ ಪ್ರಬಲವಾದಂಥ ಪ್ರತಿಪಾದನೆ ಮುಖಾಂತರ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ. ಮತ್ತು ನಮ್ಮ ಹೋರಾಟ ನಿರಂತರವಾದದ್ದು ಮತ್ತು ಅಬಾಧಿತವಾದದ್ದು. ಎಲ್ಲಿಯ ತನಕ ನಮಗೆ ಸಮಾನತೆ, ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ಬದುಕು ಲಭ್ಯ ಆಗಲ್ಲೋ ಅಲ್ಲಿ ತನಕ ಹೋರಾಟ ಇದೆ. ಇವತ್ತು ಬರಗಾಲ ಬಂದಿದೆ. ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಇತ್ತು. ಎಲ್ಲ ಪಂಚಾಯತ್ಗಳಲ್ಲೂ ಕಡ್ಡಾಯವಾಗಿ ಎಲ್ರಿಗೂ ಕೆಲಸ ಸಿಗ್ತಾ ಇತ್ತು. ಈಗ ಅದನ್ನು ವಿ ರಾಮ್ಜಿ ತಂದಿದ್ದಾರೆ. ಅವ್ರಿಗೆ ಎಷ್ಟು ಬೇಕು, ಯಾವುದು ಬೇಕೋ ಅದನ್ನೇ ಮಾಡ್ತಾರೆ, ಎಲ್ಲಿ ಬೇಕೋ ಅಲ್ಲಿ ಕೆಲಸ ಮಾಡ್ತಾರೆ. ದೊಡ್ಡ ಕಾಂಟ್ರಾಕ್ಟ್ ಜೊತೆಗೆ ಇದನ್ನು ಜೋಡಿಸ್ತಾರೆ. ನಿಮ್ಮ ಮಾತನ್ನು ಕ್ಯಾರೆ ಅನ್ನೋದಿಲ್ಲ. ನೀವು ಹಸಿದಿರೋ, ಹೊಟ್ಟೆ ತುಂಬಿದೆಯೋ, ನಿಮಗೆ ಬೇಕೋ ಬೇಡವೋ ಇದೊಂದನ್ನು ಕೇಳಲ್ಲ. ಆದ್ದರಿಂದ ನಾವೆಲ್ಲ ಹೆಚ್ಚು ಜಾಗೃತರಾಗಿ ರಾಜಕೀಯ ಪಕ್ಷಗಳ ಹೋರಾಟ ಕಾರ್ಯಕ್ರಮ ಒಂದು ಕಡೆ ಆದರೆ, ಸಂಘಟನೆಗಳು ಅತ್ಯಂತ ಜವಾಬ್ದಾರಿಯಿಂದ ನಾವು ಕಾರ್ಯಕ್ರಮ ಇಲ್ಲಿ ವಿ.ಬಿ.ಜಿ ತೊಂದರೆ ಏನಮ್ಮದು, ಇದು ಹೆಚ್ಚು ತೊಂದರೆ ಆಗ್ತಕ್ಕಂಥದ್ದು SC/ST ಬ್ಯಾಕ್ವರ್ಡ್ ಮೈನಾರಿಟಿ ಅಂಡ್ ವಿಮೆನ್, ಇವ್ರಿಗೆ ತೊಂದರೆ ಆಗೋದು. ಎಲ್ಲ ಪಂಚಾಯತ್ಗಳು ಕೊಡ್ತಾ ಇದ್ರು. ಈಗ ಆಯ್ದ ಪಂಚಾಯತ್ಗಳು ಅವ್ರು ಏನು ಹೇಳ್ತಾರೆ ಅಲ್ಲಿಗೆ ಮಾತ್ರ ಕೊಡ್ತಾರೆ. ಆಮೇಲೆ ಎಲ್ಲ ಕಾಲದಲ್ಲೂ ಕೊಡ್ತಾ ಇದ್ರು. ಈಗ ಕೃಷಿ ಚಟುವಟಿಕೆ ನಡೆಯುವ 60 ದಿನಗಳಲ್ಲಿ ಎಲ್ಲೂ ಕೊಡಲ್ಲ. ಆಗ ಎಲ್ಲ ಕಾಲದಲ್ಲೂ ಕೊಡ್ತಾ ಇದ್ರು. ಈ ರೀತಿಯ ನಿರ್ಧಾರಗಳು ನಮ್ಮ ದುಡಿಯುವ ಹಕ್ಕನ್ನು, ಬದುಕುವ ಹಕ್ಕನ್ನು ಕಿತ್ಕೊಳ್ತಾ ಇದ್ದಾರೆ. ರೈಟ್ ಟು ವರ್ಕ್ ಅಂಡ್ ರೈಟ್ ಟು ಲಿವ್ ಈಸ್ ಅವರ್ ರೈಟ್. It's our right. The rights are being taken away by BJP government. ಆದ್ದರಿಂದ ಬಂಧುಗಳೇ, ಇಂಥ ಅನೇಕ ಮಹತ್ತರವಾದ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದಿರಿ. ನಿಮ್ಮ ಜೊತೆಯಲ್ಲಿ 40 ವರ್ಷದಿಂದ ನನ್ನನ್ನು ಕರ್ಕೊಂಡು ಹೋಗ್ತಾನೇ ಇದ್ದೀರಿ. ನೀವು ಎಲ್ಲೆಲ್ಲಿ ಕರಿತೀರಿ ನಿಮ್ಮ ಹಿಂದೆ ಬರ್ತಾನೇ ಇದ್ದೀನಿ. ವಿಧಾನಸಭೆ ಒಳಗೂ ಹೇಳಿದ್ದೀನಿ, ಹೊರಗೆ ದಲಿತ ಸಂಘಟನೆ ನನ್ನ ಗುರು ಅಂತ ಹೇಳಿದ್ದೀನಿ.
ದಲಿತ ಸಂಘಟನೆಗಳೇ ರಾಜ್ಯದಲ್ಲಿ ನನ್ನ ರಾಜಕೀಯ ಗುರು ಅಂತ ಹೇಳಿದ್ದೀನಿ. ಆದ್ದರಿಂದ ಒಟ್ಟಾಗಿ ಸೇರಿ ಜನರ ದುಡಿಯುವ ಹಕ್ಕು, ಬದುಕುವ ಹಕ್ಕು, ಸ್ವಾಭಿಮಾನ ಮತ್ತು ಪ್ರಜಾಪ್ರಭುತ್ವದ ಉಳಿವಿಕೆ, ಸಂವಿಧಾನದ ಹುಡುಕಿಗೆ ನಿರಂತರ ಹೋರಾಟಗಳನ್ನು ಮಾಡೋಣ. ಕಾರ್ಯಕ್ರಮಗಳನ್ನು ಕೊಡಂತ ನೀವು ಕೂತ್ಕೋಬೇಡಿ. ಎಲ್ಲರೂ ಒಟ್ಟಾಗಿ 101 ಸಮುದಾಯಗಳು ಒಟ್ಟಾಗಿ, ಇದು ಒಂದು ಬಂಚು. 101 caste within scheduled caste is a bunch. It's a collective group. ಅದಕ್ಕೆ ವ್ಯತ್ಯಾಸಗಳನ್ನು ಮಾಡ್ದೇನೆ, ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೊಂದೇನೆ, ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ. 1,10,00,000 ಇದ್ದಾರೆ ದಲಿತರು. ದಲಿತರ ಸಂಖ್ಯೆ ನಂಬರ್ 1 ಇದೆ. ಇದನ್ನು ಡಿವೈಡ್ ಮಾಡಿ ಇವರನ್ನು ಪ್ರತ್ಯೇಕಿಸುವಂಥ ಹುನ್ನಾರಗಳು ರಾಜಕೀಯವಾಗಿ ನಡೀತಾ ಇದ್ದಾವೆ. ಇದಕ್ಕೆ ಅವಕಾಶವನ್ನು ಕೊಡದೆ ದಲಿತರು ನಂಬರ್ 1, 1 lakh, 1 crore, 10 lakhs. Second, minorities, then backward class. ಒಟ್ಟಾಗಿ ಶಕ್ತಿಯಾಗಿ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಿ ಸಂವಿಧಾನ ರಕ್ಷಿಸಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.